ಸಿದ್ರ ಮಶೀಬನಾಳ ವಿದ್ಯಾನ ಹಾ ಮಧ್ಯಾಹ್ನ ರಾತ್ರಿಯಾಗ ಕೋಳಿ ಹೆಡ್ಡಪ್ಪ ಹಾಕಿದಂಗ ಬೇಕು ಬುಟ್ಟಿ ಬಡ್ಡ್ಯಾಗ ಕೋಳಿ ಡಬ್ಬ ಹಾಕಿ ರಾತ್ರಿಯಾಗ ಹೌದು ಬುಟ್ಟಿ ಬಡ್ಡ್ಯಾಗ ಕೋಳಿ ಡಬ್ಬ ಹಾಕಿದಂಗ ಆಗ್ಬೇಕು. ಹೌದು ಏ ಭಾಳ ನಡಿಸ್ಯಾಳ ಯಾಕೋ ಈ ವಾರದಾಗ ಹೌದ ಭಾಳ ಶಾನೆ ಆಗ್ಯಾಳ. ಶಾಣೆ ಹೇಳ್ತಮ್ಮ ಯಾಕಂದ್ರೆ ಎದ್ದ ತಕ್ಷಣ ಏನಾಗೈತಿ ಮಾಸ್ತರ, ಏನಾಗೈತಿ ಎದ್ದ ತಕ್ಷಣ ಸುರುವಿಗೆ ಕಲಾವಿದರದಾಗ ಏನಿರ್ತೈತಿ ಏನಿರ್ತೈತಿ ಅಟ್ಟ ದೇವ್ರದ್ದು ಒಂದು ಸ್ತೋತ್ರ ಮಾಡಿ ತೆಳಗಿರೋದು ಇರ್ತೈತಿ. ಎರಡನೇದು ಏನೈತಿಲ್ಲ ಪಾಳ್ಯಕ್ಕೆ ನೀ ಏನು ಬೇಕಾದ ಮಾಡೋದು ಎಲ್ಲ ನಡಿತೈತಿ. ಹೌದು ಆದ್ರ ವಿದ್ಯಾ ಇವತ್ತು ಏನು ಮಾಡಕೈತ್ಯಾಳ ಏನ್ ಮಾಡ್ಯಾರಪ್ಪ ಪಕ್ಕ ಕಣದಾಳಲ್ಲ ಹುಡುಗರಿಗೆ ಎಂಜಾಳ ಮಾಸ್ತರ ಹುಡುಗಿ. ಹಾ ಯಾಕಂದ್ರೆ ಏನಾಗೈತಿ ಏನ್ ಮಾಡ್ಯಾಳು ಪಕ್ಕ ನನಗೆ ಅಂಜದಂಗ ಅಂತಾಳ ವಿದ್ಯಾ. ಯಾಕ ಏ ತಲಿ ಕೆಟ್ಟಂಗ ಮಾತಾಡಕೈತಿ ಬದ್ದಾಳ ಎದ್ದ ತಕ್ಷಣ ಗಾಳಿ ಮಾಡ್ಕೊಂಬ ಎಲ್ಲ ಗೋಡಿ ಮಾಡ್ಕೊಂಡು ಬಂದಾಳ. ಹೌದು ನೋಡು ವಿದ್ಯಾ ನೀ ಮಾತಾಡಿ ನಿನಗೇನು ಬ್ಯಾಡ ಅನ್ನಂಗಿಲ್ಲ, ಹೌದ ಕರೆ ಅವಸರ ಮಾಡಕ್ ಹೋಗಬೇಡ. ಹೌದು ಅವಸರ ಅಂದ್ರೆ ಹೆಂಗ ಮಾಸ್ತರ, ಹಂಗ ಇವತ್ತು ನೀವು ಓಡಾಡಿದನ ಕಾಯಕ್ ಹೋಗಬೇಡ. ಹೌದ ಓಡಾಡಿ ನೀ ಎಷ್ಟು ದನ ಕಾದ್ರೂ ಹೊತ್ತು ಏರೋ ಟೈಮ್ ಕೈ ಇರ್ತೈತಿ. ಮುಣಗು ಟೈಮ್ ಮುಣಗುತ್ತೈತಿ. ಹಾ ಹಾ ಅದಕ್ಕೆ ವಿದ್ಯಾ ಏನು ಮಾಡಕೈತಾಳ ಮಾಸ್ತರ, ಏನ್ ಮಾಡ್ಯಾರಪ್ಪ ಇವತ್ತು ಚಾರಿಗೆ ಗ್ರಾಮದಾಗ ಏನು ಮಾಡಕೈತಾಳ ಅಂದ್ರ ಏನ್ ಮಾಡ್ಯಾಳು ಓಡಾಡಿದನ ಕಾಯಕೈತಾಳ ವಿದ್ಯಾ. ಹಾ ವಿದ್ಯಾ ಓಡಾಡಿದನ ಕಾಯಕ್ ಹೋಗಬೇಡ, ಹೊತ್ತು ಏರೋ ಟೈಮ್ಕ ಏರ್ತೈತಿ, ಮುಳುಗು ಟೈಮ್ಕ ಮುಣುಗ್ತೈತಿ. ಹೌದು ಮತ್ತು ಸುಳ್ಳ ಓಡಾಡಿ ನೀ ದನ್ಕೊಳಕ್ ಹೋಗಬೇಡ. ಹಾ ನಾ ಏನು ಕೇಳೀನಿ ಏನು ಹೇಳಿನಿ ಅದು ಗೊತ್ತಿಲ್ಲ, ಅದು ಗೊತ್ತಿಲ್ಲ. ಈಕಿದಿಕೆ ನಡಿಸ್ಯಾಳ ಇವತ್ತು ವಿದ್ಯಾ. ಮತ್ತ ಒಂದು ಪಾಯ ಹಾಕ್ಯಾಳತ್ತ ಇವತ್ತು. ಹಾ ಇವತ್ತು ಬ್ಯಾರೆ ಪಾಯ ಹಾಕ್ಯಾಳತ್ತ ವಿದ್ಯಾ. ಹೇಳ್ಯಾಳ ಕೇಳಿದಿಲ್ಲ ಮಾಸ್ತರ್ ನೀ. ಹೌದು ಹೌದು ಹೊಸ ತಂದಾಳಿಂದ ಪಾಯ. ಏ ನೀ ಹಾಕೋಕ್ಕಿತ್ರ ಮೊದಲು ಪಾಯ ನಾ ಹಾಕಿ ಹೋಗೇನಿ ವಿದ್ಯಾ. ಹಾ ನೀ ಮೊದಲು ಹಾಕಿಲ್ಲ, ಮೊದಲು ಪಾಯ ಹಾಕಿದವನ ಅದಾನೆ. ಹೌದು ಆ ನಾ ಪಾಯ ಹಾಕಿ ನೇಟ್ ಮಾಡಿದಾಗ ಅವಾಗ ಹಿಂದೆ ಏನಾಗೈತಿ ಏನಾಗೈತಿ ಮ್ಯಾಲ ಸುಮ್ಮ ಸಪೈ ಹಂಗ ಗಾಡಿ ಎಳ್ಕೋತ ಹೋಗೋದು ಅಟ್ಟ ನಿಂದದಾಗದೈತಿ ಇವತ್ತು. ಹಾ ಅದನ್ನೆಲ್ಲ ಬಿಟ್ಟು ಬ್ಯಾರೆ ಮಾಡ್ಕೋತ ನಡೆದಾಳ. ಬ್ಯಾರೆ ನಡೆಯಂಗಿಲ್ಲ, ಏನೇನು ಬಾಳ ಬಾಳ ಕೇಳ್ಯಾಳು. ಹಾ ಸಣ್ಣ ಹಂಗ ಹೋಗ್ಲಿ ಅಕ್ಕಿಗತ್ಲೇನು ಗಡಬಡಿಸೋದು ಬೇಡ ಮಾಸ್ತರ. ಹಾ ಅರೇ ಹಾ ವರವ ಕೊಡ ಬೇಕು ಶಂಕರನ ಸಭಾದಾಗ ಮಾಡತೇನೋ ಶರಣ. ಏ ಸರ್ವ ಜೀವಿಗಳ ಸಾಕಿ ಸಲಿವಿದಂತ ಸಜೀವನ ಸಿಧಾವನ. ಸರ್ವ ಜೀವಿಗಳ ಸಾಕಿ ಸಲಿವಿದಂತ ಸಜೀವನ ಸಿಧಾವನ. ವಿಚಾರದಲ್ಲಿ ನಾಮ ಕೀರ್ತನ ಭಕ್ತರ ನಿಷ್ಠೆ ಮಾಡಿದೆ ಸಂಪೂರ್ಣ. ನಿಷ್ಠೆ ಮಲ್ಲ ಮನ ಕಷ್ಟ ದೂರ ಮಾಡಿದವ ಮಲ್ಲಿಯ ಕಾಡೋಣ. ನಿಷ್ಠೆ ಮಲ್ಲ ಮನ ಕಷ್ಟ ದೂರ ಮಾಡಿದವ ಮಲ್ಲಿಯ ಕಾಡೋಣ.
ಅಪವಾದ ಮಾಡ್ತಾಳ ವಿದ್ಯಾ ಇವತ್ತ ಏನಂತ ಮಾಡತ್ತವ ಜಗದಾಗ ತಾಯಿ ಅಂದ್ರ ದೊಡ್ಡ ಕೆದಾಳತ್ತ ತಾಯಿ ಅಂದ್ರ ಹೆಚ್ಚಿನೇ ಕೆದಾಳತ್ತ ಹೌದು ತಾಯಿನ ಬಿಟ್ರೆ ಒಟ್ಟ ಅಪ್ಪ ಅನ್ನೋದಾಗದಿಲ್ಲ ಇವತ್ತ ಏನೂ ಇಲ್ಲ ವಿದ್ಯಾ ಒಂದು ಮಾತು ಹೇಳ ತಿಳ್ಕೊಂಡದೇನ ಮಾಸ್ತರ್ ನೀ ಏನಾಗೈತಪ್ಪ ಅವ್ವ ಅಪ್ಪ ಇಲ್ಲದ ಅವ್ವ ಹೇಳತ್ತೀಕಿ ವಿದ್ಯಾ ಇದು ನಾಪಿಲ್ಲ ಹೆಂಗ ಹಾಕಾಳ ಎಲ್ಲಿ ತಂದದ ವಿದ್ಯಾ ಇದನ್ನ ನಾಟಕ ಅಪ್ಪ ಇಲ್ಲದ ಅಪ್ಪ ಇಲ್ಲದ ಅವ್ವ ಹಾಕಾಳ ಎಂದಾರ ಆಗಾಕ ಬರಂಗಿಲ್ಲ ಆಗಾಕ ಮೇಳಿಲ್ಲ ಅಪ್ಪ ಇಲ್ಲದ ವಿದ್ಯಾ ನೀನು ಹೊಟ್ಯಾಗ ಒಂದು ಮಳಿ ಹುಳಾಸೋದಕ್ಕೆ ಹುಟ್ಟಾಕ ಮೇಳಿಲ್ಲ ಹೌದ ಬರದಿಟ್ಟುಕೋ ಇದನ್ನ ಹಾಳ್ಯಾಗ ಅಂದ್ರ ಮುಂದಿನ ಟೇಜಿಗೆ ಮಾತಾಡಕ್ಕೆ ನಾ ಇದನ್ನ ಹೇಳತ್ತಿಲ್ಲ ಯಾಕಂದ್ರ ಒಂದ ಮಾತ ಹೇಳ್ತಾಳಕ್ಕೆ ಜಗದಾಗ ತಾಯಿ ಅಂದ್ರ ದೊಡ್ಡ ಕೆದಾಳತ್ತ ಹೆಚ್ಚಿನ ಕೆದಾಳತ್ತ ತಾಯಿದ ಯಾರ್ದು ತೀರ್ಸಾಕ ಬರಂಗಿಲ್ಲ ಅಪ್ಪದ ಮಾತ್ರ ಎಲ್ಲಾರು ತೀರಿಸ್ಯಾರತ್ತ ಋಣ ತಾಯಿ ಅಂದ್ರ ಜಗದಾಗ ದೊಡ್ಡ ಕೆದಾಳತ್ತಿಕ್ಕಿ ವಿದ್ಯಾ ನೀ ತಾಯಿ ಆಗ್ಬೇಕಾದ್ರು ಅಪ್ಪ ಬೇಕು ನೀ ಆಯ್ ಆಗ್ಬೇಕಾದ್ರ ಅಪ್ಪ ಬೇಕು ನೀ ಮಾಯ ಆಗ್ಬೇಕಾದ್ರು ಅಪ್ಪ ಬೇಕು ಹೌದ ಅಪ್ಪ ಇರ್ಲಾರ್ದ ನೀ ಏನೋ ಮಾಡಕ್ ಬರಂಗಿಲ್ಲ ವಿದ್ಯಾ ನೀ ತಿಳ್ಕೊ ಇದನ್ನ ಏನಾಗಕ್ ಬರಂಗಿಲ್ಲ ಯಾಕಂದ್ರ ಜಗದಾಗ ಅವ್ವ ಅಂದ್ರೆ ಹೆಚ್ಚಿಗೆದಾಳತ್ತ ಕಾಯಕ್ಕೂ ಇವ್ರವ್ವ ಆತ ಜ್ವಾಕಿ ಮಾಡಕ್ಕೂ ಇವ್ರವ್ವ ಆತ ಕೊಡಕ್ಕೂ ಈಕೆ ಆತ ತಗೊಳಕ್ಕೂ ಈಕೆ ಆತ ಈ ಕೇಳ್ತಾಳ ವಿದ್ಯಾಶ್ರೀ ಹೇಳ್ಬೇಕಾದ್ರೆ ಒಂದ ಮಾತ ನಿನಗೆ ಹೇಳ್ತಾನೆ ವಿದ್ಯಾ ಹೌದ ಅಂತ ನಿನ್ನ ನಿಷ್ಠೆ ಮಲ್ಲಮ್ಮ ಹೆಚ್ಚಿನಕ್ಕೆ ಏನು ಹೆಚ್ಚತ್ ನೀ ಹೇಳ್ತಿ ಹೌದು ಕೊಡಕ್ಕಿ ನಿಮ್ಮ ತಾಯತ್ ನೀ ಹೇಳ್ತಿ ಅಂದ ಬಳಕ ಅಂತ ನಿನ್ನ ನಿಷ್ಠೆ ಮಲ್ಲಮ್ಮ ಏನು ಮಾಡ್ಯಾಳು ಒಂದಾನೊಂದು ಟೈಮ್ದಾಗ ನಿಷ್ಠೆ ಮಲ್ಲಮ್ಗೆ ಕಷ್ಟ ಬಂದ ಟೈಮ್ದಾಗ ಯಾರನ್ನ ನೆನೆಸ್ಯಾಳ ಮಾಸ್ತರಕ್ಕೆ ಯಾಕಂದ್ರೆ ಆಕೆನ ದುರ್ಗವನ್ನ ನೆನೆಸಿಲ್ಲ ದ್ಯಾಮವನ್ನ ನೆನೆಸಿಲ್ಲ ಕಂಟ್ಯಾಗಿನ ಕರಿಯವನ್ನ ನೆನೆಸಿಲಿ ಮಸಿ ಬಣಾಳ ವಿದ್ಯಾನಂತೂ ಒಟ್ಟ ನೆನೆಸಿಲ್ಲ ಆಕೆ ಯಾರು ನೆನೆಸ್ಯಾಳ ಯಾಕ ನಿಮ್ಮ ಹೆಣ್ಮಕ್ಳು ನನ್ನ ಕಸಾತಿಗೆ ಯಾಕೆ ಕಳಿಸಿದೆ ವಿದ್ಯಾ ಈಗ ನಮ್ಮ ಕಡೆ ಬಾ ನೋಡಕ್ಕೆ ಹೆಣ್ಮಕ್ಳಿಗೆ ಹ್ಯಾಂಗ ಮಾಡ್ಯಾರ ಈಗ ಯಾಕ ಕಬ್ಬು ಕಡಿಯಾಕ ಯಾಕಂದ್ರೆ ಕಸಾನು ನಾಟಕ ತೆಗಿಲಾರ ಇವ್ರು ಬರೇ ಟೈಮ್ ನೋಡಾಕತ್ರ ಬರೇ ಮನ ಮುಚ್ಚ ಅವ್ರಿಗೆ ಎಲ್ಲಿ ಪಗಾರ ಕೊಡ್ಬೇಕು ಯಾರ ಅದಕ್ಕೆ ಏನು ಮಾಡ್ಯಾರು ಅಂತ ನಿನ್ನ ತಾಯಿಗಳು ಯಾರು ಬಂದಿಲ್ಲ ಯಾರ ತೇಕ ನಿಷ್ಠೆ ಮಲ್ಲ ಮಗ ಕಷ್ಟ ಉದ್ಧಾರ ಮಾಡಾಕ ಹೌದು ಯಾರ ತೇಕ ಬೇಡ್ಕೊಂಡಾಳಾಕಿ ಮಲ್ಲಿಕಾರ್ಜುನ ಕೈ ಮುಗದ ಬಿದ್ದಾಳ ಆತನ ಪಾದಿಗೆ ಬಡತನ ಬೇಡ ನಾನು ರಡ್ಡಿ ಜಾತಿಗೆ ಅಂತ ಬೇಡ್ಕೊಂಡಾಳ ಆಕಿ ನಿಷ್ಠೆ ಮಲ್ಲಮ್ಮ ಹೌದು ಆಕಿ ಬೇಡಿದಾಗ ನನ್ನ ಮಲ್ಲಿಕಾರ್ಜುನ ತಥಾಸ್ತೋತೆ ಆಶೀರ್ವಾದ ಮಾಡಿದಾಗ ಇನ್ನುವರೆಗೆ ಅಂದ ಮಾಡ್ಯಾನ ಆಶೀರ್ವಾದ ಕರೆ ಇಂದಿನ ತನ ಇನ್ನ ನಡ್ಕೊಂಡು ಬಂದದೈತಿ ವಿದ್ಯೆ ಹೇಳ್ತಾನ ತಿಳ್ಕೊ ನಿನಗೆ ಯಾಕಂದ್ರೆ ನೀವೊಂದು ಸುಳ್ಳು ಹೇಳ್ತಿ ಅಂದ್ರೆ ನಾವೊಂದು ಸುಳ್ಳು ಹೇಳವಲ್ಲ ಆದ್ರೆ ವಿದ್ಯಾ ಒಂದು ದಗದಾಗೈತಿ ಇವತ್ತು ವಿದ್ಯಾ ಪಕ್ಕ ಏನಕ್ಕೆ ಶಾಸ್ತ್ರದಾಗ ಶಾನೆ ಅಲ್ಲಿ ಇವತ್ತು ಯಾತ್ರಾಗ ಶಾನ್ಯ ಕೌಂದ್ಯಾಗ ಮಾತ್ರ ಮನಗಂಡ ಶಾನ್ಯಾಕ ಅಂತಾಳ ವಿದ್ಯಾ ಕೌಂದ್ಯಾಗ ವಿದ್ಯಾ ನಿನಗೊಂದು ಮಾತು ಹೇಳ್ತಾನ ಕೌಂದ್ಯಾಗ ನೀ ಬಂದೆ ಅಂದ್ರೆ ಕೌಂದಿ ಹಿರಿತನ ಬಿಡಂಗಿಲ್ಲ ಮಾತು ನೀನು ಯಾಕಂದ್ರೆ ನೀ ಎಲ್ಲರ ಕಡೆ ಮಾಡಿರ್ಬೇಕಾರೆ ಇಲ್ಲಿ ಚ್ವಾರಿಗೆ ಗ್ರಾಮದಾಗ ಮಾಡಕ್ ಹೋಗಬೇಡ ನೀ ಬೇರೆ ಕಡೆ ಮಾಡಿ ನಿನಗೇನ ಬೇಡ ಅಂದಿಲ್ಲ ಈ ಚ್ವಾರಿಗೆ ಗ್ರಾಮದಾಗ ಮಾಡಿದಂದ್ರೆ ಮತ್ತೆ ಚೂರಿ ಬರ್ತೈತೆ ಮತ್ತೆ ವಿಚಾರ ಇಟ್ಟುಕೋ ಬತ್ತಂದ್ರೆ ಕೊರದ ಬಿಡ್ತೈತೆ ಅದು ಮತ್ತೆ ಕೇಳಂಗಿಲ್ಲ ಅಂತದಾಗದ ಮಾಡಕ್ ಹೋಗಬೇಡ ಏನು ಜ್ಞಾನಿಗಳು ಕೂಡ್ಯಾರ ನೋಡು ಅಂತ ಜ್ಞಾನಿಗಳಿಗೆ ಒಂದು ಮಾತು ತಿಳಿಯುವಂತ ಮಾತಾಡು ಮುಂದೆ ನೀ ಬರುತ್ತ ನಾವು ನೆನಪಿಗಿರ್ಬೇಕು ಅಂತ ಮಾತಾಡ ಅದನ್ನೆಲ್ಲ ಬಿಟ್ಟು ಸಿದ್ಧಾಂತ ವೇದಾಂತ ಮಾತಾಡೋದು ಒಳಗೆ ಬೇರೆ ಬೇರೆ ಮಾತು ಹಚ್ಚಿರ ನಡೆಯಂಗಿಲ್ಲ ಎಲ್ಲಾರ ಮುಂದೆ ಹಚ್ಚಕ್ರೆ ನನ್ನ ಮುಂದೆ ನಾಟಕ ಹಚ್ಚಕ್ ಹೋಗಬೇಡ ಅಂತ ನಿನ್ನ ನಿಷ್ಠೆ ಮಲ್ಲ ಮಗ ಕಷ್ಟ ಬಂದಾಗ ನಮ್ಮ ಅಪ್ಪನ ಬೇಡ್ಯಾಳ ಹೊರತಾಗಿ ನಿಮ್ಮ ಅವ್ವನ ಕಡೆ ಬೇಡಿಲ್ಲ ಯಾಕ ನಿಮ್ಮ ಅವ್ವನ ತಕ್ಕ ಕೊಡಾಕೇನೂ ಇಲ್ಲ ಕೊಡುವಂತ ಶಕ್ತಿನೂ ಇಲ್ಲ ಆದ್ರ ಮುಂದೆ ಮತ್ತೇನೇನು ಮಾಡ್ಯಾಳು ಬಾಲಕೃಷ್ಣನ ಆಟ ತಿಳಿದಿಲ್ಲೇನ ಗೋಪ್ಯರೆಲ್ಲ ಮಾಡುತ್ತಿದ್ರು ಸ್ನಾನ ಕೊಳಲ ಉದಾನ ಶಿರಿ ಗಿಡ ಏರಿ ಕುಂತಾವ ಮುಂದ ಕೆಳರಿ ದನ ಕೊಳಲ ಉದಾನ ಶಿರಿ ಗಿಡ ಏರಿ ಕುಂತಾವ ಮುಂದ ಕೆಳರಿ ದನ ಸಲವ್ಯಾಳಂತಿ ಶಂದು ಬಲ್ಲಾಳಣ ನಾಗ್ಯಾರೋದ ಸಿರಿ ಕೊಡಬಾರ್ದೇನ ಸಿರಿ ಇಲ್ಲದ ಇವರು ನೀರಾಗ ಕುಂತಾರ
ಪೆನ್ ನಮ್ಮ ಕಡೆ ಇಲ್ಲಪ್ಪ, ಪೆನ್ನ ಎಲ್ಲ ಅಕ್ಕಿಗೆ ಕೊಟ್ಲ, ಮತ್ತು ಪೆನ್ ಆಕೆ ಕಡೆನ ಇರ್ತಾವ, ನನ್ನ ಕಡೆ ಇರಂಗಿಲ್ಲ. ಪೆನ್ನ ಮತ್ತು ಅಕ್ಕಿ ಕೊಟ್ಟದ ಇಸ್ಕೊಂಬರೋ ಕೊಡ್ತಾಳಕ್ಕೆ. ಏನಂತ ಹೇಳ್ತಾಳ ಮಾತು ವಿದ್ಯಾ? ತತ್ತು ಸಾರ ಮಾತ ನಾನು ಗೊತ್ತು ಮಾಡಿ ಹೇಳ್ತೀನಿ. ಚಿತ್ತು ಕೊಟ್ಟ ಕೇಳಕ್ಕೋಕವೇಶ್ವರ ಹೇಳಿದಾರ ಕೇಳವಲ್ಲಿ ಹೋಗತಿ ಯಾವಲ್ಲಿ ನೀವು ಹೋಗು ಹಾದಿ ಒಂದು ಪರಬಾರ, ನೀವು ಹೋಗು ಹಾದಿ ಒಂದು ಪರಬಾರ ಐತಿ ಅಂತ ಕೇಳ್ತಾಳಕ್ಕೆ ವಿದ್ಯಾ. ಹೌದು. ಆದ್ರೆ ನಾ ಏನಂತ ಹೇಳಿ ಹೋಗಿನ್ರಿ ಮಾಸ್ತರ? ಏನ್ ಹೇಳಿದ್ಪ? ನಮ್ಮ ಹಾಡ ಕೇಳಲಾಕ ಕೂಡೇರಿ ಸದ್ಗುಣಿ ಕುಡದ ಹೋಗರಿ ಧರ್ಮದ ಅಮೃತ. ಹೌದು. ಪಡದ ಮಾಡವ ಜನ್ಮ ಹಿಡಿಬಾರದ ದುರ್ಮಾರ್ಗ, ಹೋಗುದು ಯಾಕ ನರಕದಾಗ ಮೋಕ್ಷ ಮರತ ಆತನ ಆಡಿ ಹೋಗಿನಿ. ಹೌದಾ? ಯಾಕಂದ್ರೆ ಈ ಮಾನವ ಜನ್ಮಕ್ಕೆ ನೀ ಬಂದದ ಅಂದ ಬಳಕ ದುರ್ಮಾರ್ಗ ಹಿಡಿದು ನರಕದಾಗ ಹೋಗಿ ಬೀಳಬೇಡ. ಸದ್ಗುರುನಾಥನ ಪಾದ ಹಿಡಿದು ನೀ ಸ್ವರ್ಗ ಸೇರು, ಪರಮಾತ್ಮನ ನಾಮಸ್ಮರಣೆ ಮಾಡುವತ್ತ ನಾ ಹೇಳಿ ಹೋಗಿನಿ ಮಾಸ್ತರ್. ಹೌದು. ಅದನ್ನೆಲ್ಲ ಬಿಟ್ಟು ಏನ್ ಹೇಳ್ತಾಳಕ್ಕೆ? ಏನ್ ಹೇಳ್ತಾಳ? ಹೇಳಿದಾರ ಕೇಳವಲ್ಲಿ ಹೋಗತಿ ಯಾವಲ್ಲಿ ಹೋಗು, ನೀ ಹೋಗು ಹಾದಿ ಒಂದು ಪರಬಾರ ಐತಿ ಅಂತ ಹೇಳ್ತಾಳಕ್ಕೆ. ಹೌದು. ಏನ ನವಟಕ್ಕೆ ನಿಶೆ ಆಗೈತೋ, ನೀ ನಮ್ಮ ಗಿಡಿಗೆ ನಿಶೆ ಆಗೈತೋ ತಿಳಿವತ್ತಾಗೈತೆ. ಹ್ಞೂ ನಮಗೆ ನಿಶೆ ಆಗೈತಿ, ನೀನು ಹೇಳೋದು ಬರಾಬರಿ ಐತಿ. ಯಾಕಂದ್ರೆ ನಮಗೂ ನಿಶೆ ಎಂಥದಾಕೈತಿ? ಎಂತಪ್ಪ? ಯಾಕಂದ್ರೆ ದೈವವನ್ನು ಹೊಲಸ್ಕೋಬೇಕನ್ನುವಂಥ ನಿಶೆ ನಮಗಾಗೈತಿ. ಹೌದು. ಯಾಕಂದ್ರೆ ಇದನ್ನ ಹಾಕಿ ನಿಶೆ ಮಾಡಿಲ್ಲ ನಾವು. ಹೌದು. ದೈವ ನಮಗೆ ಒಲಿತೈತೋ ಇಲ್ಲೋ ಅನ್ನುವಂಥದ್ದು ನಿಶೆ ಇರ್ತೈತಿ ನಮಗೆ. ಯಾಕಂದ್ರೆ ಒಂದು ಮಾತು ಏನು ಹೇಳ್ತಾ? ಏನ್ ಹೇಳ್ತಾರಪ್ಪ? ಹೇಳಿದಾರ ಕೇಳವಲ್ಲಿ ಹೋಗತಿ ಯಾವಲ್ಲಿ ನೀ ಹೋಗು ಹಾದಿ ಒಂದು ಪರಬಾರ ಐತಿ. ಅದು ಯಾವ ಹಾದಿ ಐತಿ ಅಂತ ಕೇಳ್ತಾಳಕ್ಕೆ ವಿದ್ಯಾ. ಹೌದು. ಆದ್ರೆ ಮತ್ತೆ ಇನ್ನೊಂದು ಮಾತು ಏನಂತ ಕೇಳ್ತಾಳು? ಏನ್ ಕೇಳ್ತಾರು? ಕಲ್ಲಿನಾಗ ಇರುವಂತ ದೇವ್ರು ನನಗೆ ಬ್ಯಾಡತ್ತ. ಕಲ್ಲಿನಾಗ ಇರುವಂತ ದೇವ್ರಿಗೆ ಯಾರು ಹೋಗಿ ನಮಸ್ಕಾರ ಮಾಡಂಗಿಲ್ಲ. ಹೋಗಿ ಕಲ್ಲಿನಾಗ ಹೋಗಿ ನೀವು ಇದ್ದಂತದ ನೆವಾದಿ ಹೋದ ಅವಾಗ ಇಡ್ತೀರಿ. ಹೌದಾ? ಕಲ್ಲಿನಾಗ ದೇವ್ರಿಗೆ ಹೋಗಿ ನೀವು ಎಲ್ಲ ನಮಸ್ಕಾರ ಮಾಡ್ತೀರಿ, ನೆವಾದಿನೂ ಇಡ್ತೀರಿ, ಎಲ್ಲಾನು ಮಾಡ್ತೀರಿ. ಹೋಳಿಗೆ ತುಪ್ಪ ಕಲ್ಲಿ ದೇವ್ರಿಗೆ ಯಾಕೆ ಹಾಕತ್ತೀರಿ? ಹೌದು. ಇವ್ರವಾಗ ಹಾಕೋದತಿ ಎಲ್ಲ ಓದ ವಿದ್ಯಾನವಾಗ ಹಾಕೋದತ್ತಂದ್ರ ಜಗದಾಗ ತಾಯಿ ಅಂದ್ರ ದೊಡ್ಡಕ್ಕೆದಾಳತ್ತ. ತಾಯಿಗೆ ಹೋಗಿ ನಾವು ನೆವಾದಿ ಇಡ್ಬೇಕತ್ತ, ತಾಯಿ ತೇಕ ಎಲ್ಲ ಬಿಡ್ಕೋಬೇಕತ್ತ. ವಿದ್ಯಾ ಎಲ್ಲಿರ್ತದ ಅದನ್ನ? ಯಾ ತಾಯಿ? ತಗಣಿ ತಾಯಿ. ಈಗ ಪಕ್ಕ ತೊಗನಿ ತಾಯಿ ಅದಾಳ ಇವತ್ತ. ಇದನ್ನ ಎದರ್ಲೆ ಬಡಿಬೇಕಾಗೈತಿ? ಯಾತ್ರಲ್ಲಪ್ಪ? ಇದನ್ನ ಬ್ಯಾರೆ ಹತ್ರಲೆ ಬಡಿಬೇಕಾಗೈತಿ. ಯಾಕಂದ್ರೆ ವಿದ್ಯಾ ನೀ ಎಲ್ಲ ತತ್ವ ಸರ್ ಹೇಳಕತ್ತಿದಕ್ರಿ. ಜಗದಾಗ ತಾಯಿನ ಹೆಚ್ಚದಾಳು, ತಾಯಿಗೆ ದುಡ್ಕೋರಿ ಅಂತ ನೀ ಹೇಳ್ತಿ. ಆದ್ರೂ ನಮ್ಮ ಮಾನವರೆಲ್ಲ ಕೂಡಿ ನಾವು ಕೈಲಿನಾಗಿರುವಂತ ದೇವ್ರನ್ನ ಯಾಕೆ ನಾಮಸ್ಮರಣೆ ಮಾಡಬೇಕಾಗೈತಿ? ಯಾಕೆ ಮಾಡ್ತು? ಯಾಕೆ ಮಾಡಬೇಕಾಗೈತಿ ಅಂದ್ರೆ ಕೊಡವ ಅವದಾನು, ತಗೋವ ಅವದಾನು, ಇಸ್ಕೋವ ಅವದಾನು, ನಾಳೆ ಒಯ್ಯವ ಅವದಾನು. ಆ ಕಲ್ಲಿನಾಗಿದ್ದಂತ ದೇವ್ರಿಗೆ ನಾವು ಮೊರೆ ಇಡಬೇಕಾಗೈತಿ. ಆದ್ರ ಕಲ್ಲಿನಾಗ ಹೆಂಗ ದೇವ್ರು ಇರ್ತಾನು ಅಂತ ನೀ ಕೇಳುವಂತ ಭ್ರಾಂತಿ ನಿನ್ನಲ್ಲಿ ಒಂದು ಬಡದಿತ್ತಂದ್ರ ಕಲ್ಲಿನಾಗ ದೇವರಾಗಿ ಕೊಂಡ್ಬೇಕಾದ್ರೆ ಹೆಂಗ ದೇವರಾಗ್ಯಾನ ಮಾಸ್ತರ? ಅದು ವಿದ್ಯಾಗ ಗೊತ್ತಿಲ್ಲ ಆಗೈತಿ. ಯಾಕಂದ್ರ ಅದ ಕಲ್ಲಿನಾಗ ಇದ್ದಂತ ದೇವ್ರ ಯಾರಿಗೆ ಏನೆಲ್ಲ ಕೊಟ್ಟಾನ. ಕಲ್ಲಿನಾಗ ಇದ್ದಂತ ದೇವ್ರಿಗೆ ಯಾಕೆ ನೀವು ಪೂಜೆ ಮಾಡ್ತೀರ ಅಂತ ಹೇಳ್ತಿ. ಆ ಕಲ್ಲಿನಂತ ದೇವ್ರಿಗೆ ಹೋಗಿ ಪೂಜೆ ಮಾಡಿದಕ್ಕಾಗಿ ಬ್ಯಾಡ್ರ ಕಣ್ಣಿಗೆ ಬ್ಯಾಟಿ ಕೊಟ್ಟಾನ. ಯಾರ? ನನ್ನ ಪರಮಾತ್ಮ. ಕಲ್ಲಿನಾಗ ಪೂಜೆ ಮಾಡಿದಕ್ಕಾಗಿ ಬ್ಯಾಡ್ರ ಕಣ್ಣಿಗೆ ಬ್ಯಾಟಿ ಕೊಟ್ಟಾನು. ಮತ್ತ ಮಾರ್ಕಂಡ್ಯಾಗ ಏನು ಮಾಡ್ಯಾನ? ಮಾರ್ಕಂಡ್ಯಾಗ ಅದ ಕಲ್ಲು ಪೂಜೆ ಮಾಡಿದಕ್ಕಾಗಿ ಆಯುಷ್ಯ ಕೊಟ್ಟಾನ. ಮತ್ತೆ ಇನ್ನೊಂದು ಕೂಸತಿ. ಯಾವ ಕೂಸ? ಯಾವ್ದಪ್ಪ? ಯಾವ ಕೂಸ ಅದ ಮಾಸ್ತರ್? ಕೊಡಗುಶ. ಏನು ಮಾಡೈತಿ? ಅದ ಕಲ್ಲಿಗೆ ಊಟ ಮಾಡಿಸೈತಿ, ಹಾಲು ಕುಡಿಸೈತಿ. ಆ ಕಲ್ಲಿನಾಗ ನನ್ನ ಪರಮಾತ್ಮ ಇರ್ಬೇಕಾದ್ರ ಎಲ್ಲ ಕೊಡವ ಅವದಾನು, ತಗೊಳವ ಅವದಾನು, ಎಲ್ಲ ಮಾಡವ ಅವದಾನ. ವಿದ್ಯಾ ಈ ನಾಟಕ ನೀ ಏನು ಹೇಳಾಕ ಹೋಗಬೇಡ. ತಾಯಿನ ಜಗದಾಗ ದೊಡ್ಡಕ್ಕೆದಾಳೆ ಯಾರಿಗೂ ಹೇಳಾಕ ಹೋಗಬೇಡ. ಯಾಕಂದ್ರ ಒಂದ ಮಾತ ನಿನಗೆ ಹೇಳ್ತಾನೆ. ಎಷ್ಟ ಮಾಡಿದ್ರು ನಿಮ್ಮ ಅವ್ವಾನಿ, ಎಷ್ಟ ನೀ ಹೆಚ್ಚು ಮಾಡಿದ್ರು ಸಹಿತ, ಎಷ್ಟ ನಿನ್ನ ತಾಯಿ ದೊಡ್ಡಕ್ಕೆದಾಳ ಅಂದ್ರು ಸಹಿತ ಏನಂದಾರ ಅಂದ್ರೆ ಹೆಣ್ಮಕ್ಳ ಬುದ್ಧಿ ಮೊಳಕಾಲ ತೆಳಗಂದಾರ. ಏನಂದಾರು?
ಮೊಳಕಾಲ ತೆಳಗ ಮತ್ತ ತಾಯಿ ಅಂದ್ರೆ ನೀವೆಲ್ಲರೂ ತಪ್ಪು ತಿಳಿದಿರಿ ಮತ್ತ ಇವತ್ತು ಕುಸ್ತಿ ಏನಿದ್ರು ಇವತ್ತು ರಾತ್ರಿ ವಿದ್ಯಾಗ ನನಗಾಯ್ತು ಕುಸ್ತಿ ನಿಮ್ಮ ಕಡೆ ಏನು ಇಲ್ಲ ಯಾವಾರ ಅದಕ್ಕೆ ಏನು ಹೇಳ್ತಾರ ಎಷ್ಟ ಮಾಡ್ರು ಹಿಂಗಾಗೈತೆ ತಗದ ವಿದ್ಯಾ ಕಲ್ಲಿನಾಗಿದ್ದಂತ ಪರಮಾತ್ಮಗ ದುಡ್ಕೊಂಡು ಎಷ್ಟೋ ಮಂದಿ ಮುಕ್ತಿಗೆ ಹೋಗ್ಯಾರು ಆ ಕಲ್ಲಿನಾಗ ದೇವರದನ್ನ ಹೊರತಾಗಿ ಈ ಮಾನವರತ್ಯಕ್ಕೆ ದೇವ್ರು ಇರಬೇಕಾದ್ರೆ ದೇವ್ರ ನಾವು ಹೊಲಸ್ಕೋಬೇಕಾದ್ರೆ ಆ ಕಲ್ಲಿನಾಗಿನ ದೇವ್ರಿಗೆ ನಾವು ಬೇಡ್ಕೋಬೇಕಾಗಿತ್ತು ಹೌದಲ್ಲ ಅದಕ್ಕೆ ಏನಂತ ಕೇಳ್ತಾರ ಅವ್ರ ಏನ್ ಕೇಳ್ತಾರು ನಿನ್ನ ಪರಮಾತ್ಮ ಅಂತಾವ ದೊಡ್ಡವ ಇದ್ದಂದ್ರ ಹೌದು ಇದೊಂದು ದ್ವಾರದಾಗ ಎತ್ತಿಕೆಗೆ ವಿದ್ಯಾಗ ಏನ ನಿನ್ನ ಪರಮಾತ್ಮ ಅಂತಾವ ದೊಡ್ಡವ ಇದ್ದಂದ್ರ ಪರಮಾತ್ಮ ಹೆಚ್ಚಿದ್ದಂದ್ರ ಜಡಿ ಒಳಗ ನನ್ನ ಗಂಗಾನನ ಯಾಕೆ ಇಟ್ಟಾನು ಅಂತ ಕೇಳ್ತಾಳಕ್ಕೆ ಹೆಂಗ ದೊಡ್ಡವಾದ ನಿಮ್ಮ ಅಪ್ಪನ ಮೇಲೆ ನಮ್ಮ ತಾಯಿ ಕೂತಾಳನು ಅಂತದ ಹೌದು ಈಕಿಗೆ ಗರು ಬಂದೈತಿ ಅಕ್ಕಿಗೆ ಬಂದಿಲ್ಲ ಗಂಗಾಗ ಈ ವಿದ್ಯಾಗ ಬಂದೈತಿ ಇವತ್ತು ಗರು ಯಾಕಂದ್ರ ಇಂಥ ಗರು ನಿಮ್ಮಲ್ಲಿ ಬರ್ತೈತಿ ಅಂತ ತಿಳ್ಕೊಂಡ ಮೊದಲು ಏನ್ ಮಾಡ್ಯಾರು ಪರಮಾತ್ಮ ಏನ ಮಾಡ್ಯಾನು ಗಂಗಾನ ತೆಕ್ ಇಂಥ ಸೊಕ್ಕ ಬರ್ತೈತಿ ಹೆಣ್ಣಿನ ತೆಕ್ಕತ್ತ ತಿಳ್ಕೊಂಡ ಬಡ್ಡ್ಯಾಗ ಪರಮಾತ್ಮ ಮ್ಯಾಲ ಜಡಿ ಒಳಗ ಗಂಗಾ ಆ ಗಂಗಾನ ಮ್ಯಾಲ ಹರಿಶ್ಚಂದ್ರಾಮನ ಇಟ್ಟಾನ ಮತ್ ಹೊಳ್ಳಿ ಯಾರನ್ನ ಇಟ್ಟಾನ ಚಂದ್ರಾಮನ ಮ್ಯಾಲ ಇಟ್ಟಾನೋ ಎಲ್ರು ಮತ್ತೆ ಇವ್ರವ್ವ ಹೆಂಗೆ ಹೆಚ್ಚಿನ ಕ್ಯಾಕಾಳಿ ಇಲ್ಲಿ ನಡಬಾರಕ ನಿಮ್ಮ ಅವ್ವ ಸಿಕ್ಕೊಂದಾಳ ವಿದ್ಯಾಕಿನ ಹಿರ್ಕೊಂಡು ಹೋಗಿ ನೀ ಹೆಚ್ಚಿನಕ್ಕಿದ್ದೆ ಅಂದ್ರೆ ಇವತ್ತು ಒಟ್ಟ ಇಡಬೇಡಕ್ಕಿನ ಇಲ್ಲಿ ಇನ್ನೊಂದು ಮಾತು ಏನು ಕೇಳ್ತಾಳು ಏ ಶರೀರ ಅಂದ್ರ ಈಕಿದತ್ತ ಇವತ್ತ ಶರೀರ ಅಂದ್ರ ಈಕಿದತ್ತ ಯಾಕಂದ್ರ ರಕ್ತ ನಂದು ತೊಗಲ ನಂದು ಮಾಂಸ ನಂದು ರೋಮ ನಂದ ನಿನ್ನ ಮ್ಯಾಲ ಇದ್ದಂತ ಆಸ್ತಿ ಎಲ್ಲ ನಂದೈತಿ ನಿನ್ನ ಗಂಡ ಅನ್ನುವಂತ ವಸ್ತು ಎಲ್ಲೈತಿ ಅಂತ ಕೇಳ್ತಾಳಕಿ ವಿದ್ಯಾ ಹೌದಳು ಗಂಡ ಅನ್ನುವಂತ ವಸ್ತು ಎಲ್ಲೈತಿ ಅಂತ ಕೇಳ್ತಾಳು ನನ್ನ ಜೀವಾತ್ಮನ ಹೆಸರು ಏನೈತಿ ಅವಾಗ ತಂದೆ ಯಾರದಾರೋ ತಾಯಿ ಯಾರದಾರೋ ಅವನ ಊರು ಯಾವ್ದೈತಿ ಅವನ ಅಡ್ರೆಸ್ ಏನೈತಿ ಅಂತ ಕೇಳ್ಯಾಳ ಹೌದಳು ಅದಕ್ಕೆ ಇನ್ನೊಂದು ಮಾತು ಏನಂತ ಹೇಳ್ತಾಳ ಪದ್ಯದ ರೂಪದಾಗ ಏನ್ ಹೇಳ್ತಾಳು ಹೇಳಿದಾರ ಕೇಳವ ಅಲ್ಲಿ ಹೋಗತ್ತಿ ಅವಲ್ಲಿ ನೀ ಹೋಗು ಹಾದಿ ಒಂದು ಪರವಾರ ಐತಿ ಅಂತ ಹೇಳ್ಯಾಳ ಮಾಸ್ತಾರ ಸಣ್ಣಂಗ ಹೋಗ್ಲಿ ಡಂಬರಾಟದಂಗ ಪ್ರಪಂಚದ ಹುಡುಗಿ ಜಂತರ್ಲಗ ತರಲೋಗದೆ ಮತ್ತೊಮ್ಮೆ ಕೇಳ ಜಂತರ್ಲಗ ಅಂತರಲೋಗದೆ ಗರ್ವಾಗ ನೀ ನಡೆಸಿ ಮರವ ಮಿನಿ ಹೂಡಿ ಅದರ ಮ್ಯಾಲ ನಡುವ ಓಡಾಡಿದೆ ಖುಷಿಗೆ ಸಾವು ಅಂಜಿಕ್ಯಾಕ ಮುಂದೆಯಿಂದ ಮತ್ತೊಮ್ಮೆ ಕೇಳ ಸಾವು ಅಂಜಿಕ್ಯಾಕ ಮುಂದೆಯಿಂದ ಹಿಂದು ಸತ್ತಂಗ ಏನ ಮುಂದು ಸಾವುದ ಅಂಜಿದರೆ ದೇಶದೊಳಗ ಇದು ಹೇಷ ಸಂಸಾರ ಸಂಸಾರ ಆಗ್ಬೇಕ್ರೆ ಆಶಕ್ ಬಿದ್ದಾಗ ಆಶಾಗುವದ ಮತ್ತೊಮ್ಮೆ ಕೇಳ ಆಶಕ್ ಬಿದ್ದಾಗ ಆಶಾಗುವದ ನಾವೇನ ನೀವೇನ ಯಾರಾದರೇನ ಅವಿನಂಗ ಹರದಾಡುವದ ಹರದಾಡಿ ಮಾಡಿದಿ ಜಿಂದಗಾನಿ ಮಕ್ಕಳ ಮರಿ ಅರ್ಥನೇನ ಜಲ ಮಾನೆ ನಿಂದಲ್ಲ ಹೊತ್ತಿರುವ ಚರಮ ಬರತ ದಿನಕ ದೊಡ್ಡವ ಮನಕ ಸಣ್ಣವ ದಿನ ದಿನಕ ಕಾಮ ನಿಂದಲ್ಲ ಹುಂಬರಿಯ ಜಲಮ
ಹಾಡದೆ ಅಲೋ ಮಡ್ಡಿಯತ್ತೆ ನಂಗ ಸರದಾಡಿ ಸತ್ಯ ವಿದ್ಯಾ ಸರದಾಡಿ ಸತ್ಯ ವಿದ್ಯಾ ಸರದಾಡಿ ಸತ್ಯ ವಿದ್ಯಾ ಏ ಮಟ್ಟಿ ಎತ್ತಿನಂಗ ಸರದಾಡಿ ಸತ್ಯ ಹುಡುಗಿ ಬತ್ತಿ ಕುಡಿಯಕ ಮತ್ತಾಕ ಬಂದೆ ಏನಂತ ಕೇಳ್ತಾಳ ಮತ್ತ ಏನ್ ಕೇಳ್ತಾಳ ನಿನ್ನ ಜೀವಾತ್ಮನ ಹೆಸರು ಏನೈತಿ ಹೌದು ಜೀವಾತ್ಮ ಅಂದ್ರೆ ಹೆಂಗೆ ಇರ್ತಾನು ಹೌದು ಜೀವಾತ್ಮನ ಹೆಸರು ಏನೈತಿ ಅಂತ ಕೇಳ್ತಾಳ ಯಾಕಂದ್ರೆ ಜೀವಾತ್ಮ ಅನ್ಬೇಕಾದ್ರ ಏನ್ ಮಾಡ್ಯಾರು ನಿನ್ನ ಒಳಗೆ ಇದ್ದಂಥವ ಜೀವ ಹೌದು ಆತ್ಮ ಎದಕ್ಕಂದಾರು ಜೀವ ಮತ್ತು ಆತ್ಮ ಎರಡೂ ಕೂಡಿ ಜೀವಾತ್ಮ ಅಂತ ಹೆಸರು ಇಟ್ಟಾರ ಹೌದು ಅಂತ ಜೀವಾತ್ಮಾಗ ಹೌದು ತಂದೆ ಯಾರದಾರ ಅವನ ಊರು ಏನೈತಿ ಅವನ ಹೆಸರು ಏನೈತಿ ಅವನ ತಾಲೂಕು ಯಾವ್ದೈತಿ ಅಂತ ಕೇಳ್ತಾಳ ವಿದ್ಯಾ ಹೌದು ನನ್ನ ಜೀವಾತ್ಮನ ಹೆಸರು ಏನೈತಿ ಮಾಸ್ತರ ಏನೈತಿ ನನ್ನ ಜೀವಾತ್ಮನ ಹೆಸರು ವಿದ್ಯಾ ಅವಿನಾಶ ಆತೈತಿ ನೋಡು ಬರ್ಕೋ ಹೌದು ಜೀವಾತ್ಮನ ಹೆಸರು ಏನೈತಿ ಏನೈತಿ ಅವಿನಾಶ ಅಂತೇಳಿ ಅವನ ಹೆಸರು ಐತಿ ಅವನ ತಂದೆ ಹೆಸರು ಪಿತಾಮಹ ಐತಿ ಹೌದು ಅವನ ಅಡ್ಡೆಸರ ಪರತರ ಬ್ರಹ್ಮ ಐತಿ ಹೌದು ಅವ ಇರುವುದು ಯಾವ ಊರ ಅಂತ ಕೇಳ್ತಾಳು ಓಂಕಾರ ಗ್ರಾಮ ಐತಿ ನೋಡು ವಿದ್ಯಾ ಏನೈತಿ ನನ್ನ ಪರಮಾತ್ಮ ಇರೋ ಊರ ಆತ್ಮ ಇರೋ ಊರ ಓಂಕಾರ ಗ್ರಾಮ ಐತಿ ಹೌದು ಇದನ್ನು ಬರ್ಕೋ ತಿಳ್ಕೊ ಮುಂದೆ ಅಳ್ಕೊ ಯಾಕಂದ್ರೆ ಇವತ್ತು ವಿದ್ಯೆ ಏನು ಮಾಡಕತ್ತಾಳು ಏನ್ ಮಾಡ್ಯಾಳು ನೋಡು ಎಲ್ಲಿ ಕಚ್ಚ ಬಿದ್ದೈತಿ ನೋಡು ಅಲ್ಲಿ ಕರ್ಕೋಳಿಕೆ ವಿದ್ಯಾ ಏನ್ ಮಾಡತ್ತಳು ಎಲ್ಲಿ ಕಡಿ ಆತೈತಿ ಅಲ್ಲಿ ಕರ್ಕೋಳಿಕೆ ಎಲ್ಲಿ ಕಡ್ದೈತಿ ಅಲ್ಲಿ ಹೌದು ಮೇ ತುಂಬ ಎಲ್ಲ ಕರ್ಕೊಂಡು ಹುಣ್ಣು ಮಾಡ್ಕೊಳಕೈತಾಳ ಸುಳ್ಳ ಸುಗದ ಎಲ್ಲಿ ಕಡ್ದೈತಿ ನೋಡು ಅಲ್ಲಿ ಹಚ್ಕೋಬೇಕಾಗೈತಿ ವಿದ್ಯಾ ಯಾಕಂದ್ರ ಎಂತ ಹೆಣ್ಮಗಳು ಏನು ಮಾಡ್ತೀವಿ ವಿದ್ಯಾನ ಅಂತ ಹೆಣ್ಮಗಳು ಏನ್ ಮಾಡಿಳು ಮನಿ ಒಳಗ ಕಸ ಹೊಡಿತೀಳತ್ತ ಕಸ ಹೊಡಿತಳು ಮತ್ತೆ ಕಸ ಹೊಡಿಯಾಕ ತಂದೈತಿ ಈಕಿನ ವಿದ್ಯಾನ ಮತ್ತೆ ಅದಕ್ಕಾರ ತಂದೈತಿ ಅಂತ ಹೇಳ್ದೇನ ಏನ್ ಹೇಳ್ತೇವೆ ಅದನ್ನ ಕೇಳಬೇಕಲ್ಲ ಯಾಕಂದ್ರೆ ನಾವು ಹೇಳುವಂಗ ಕೇಳಾಕಿಕ್ಕಿನ ವಿದ್ಯಾನ ತಂದಾನೆ ಹೊರತಾಗಿ ಮತ್ತೊಂದು ತಗದಕ್ಕಿಕ್ಕಿನ ತಂದಿಲ್ಲ ಅದಕ್ಕೆ ಆ ವಿದ್ಯಾ ಏನು ಮಾಡ್ತಿದ್ಳು ಮನ್ಯಾಗ ಕಸ ಹೊಡಿತಾಳ ಮನ್ಯಾಗ ಕಸ ಹೊಡ್ಕೋತ 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 ಗ್ವಾಳಿ ಮಾಡಿ ಎಲ್ಲಿ ತಂದಳು ಬಾಗಲ ಸುಳಿಕ್ಯಾಗ ತಂದಳು ಬಾಗಲ ಸುಳಿಕ್ಯಾಗ ತಂದು ವಿದ್ಯಾ ಏನು ಮಾಡ್ತಾಳ ಒಂದು ಮರದಾಗ ಕಸ ಎಲ್ಲ ತುಂಬತಿಳು ಅವಾಗ ಕೈಗೆ ಒಂದು ಚೇಳ ಕಡಿತಿಕ್ಕಿಗೆ ವಿದ್ಯಾಗ ಚೋಳ ಕಡಿತು ವಿದ್ಯಾಗ ಏನು ಕಡಿತ ಮಾಸ್ತರ್ ಚೋಳ ಕಡಿತ ಕೈಗೆ ಒಂದು ಚೇಳ ಕಡಿತು ಚೇಳ ಕಡದಾಗ ವಿದ್ಯಾ ಅಳ್ಕೋತ ಎಲ್ಲಿ ಹೋದಳು ಚೇಳ ಇಳಿಸವಣ ತೆಕ್ಕು ಹೋದಳು ಹೌದು ಹೋಗಿ ಆ ಚೇಳ ಇಳಿಸವನ್ ಹೇಳ್ತಾಳೆ ಏನಂತ ಯಪ್ಪ ಅಣ್ಣ ನನಗೆ ಚೇಳ ಕಡದೈತಪ್ಪ ಒಂದಿಟ್ಟು ಔಷಧ ಕೊಡು ಅಂದಳು ಈಕಿ ವಿದ್ಯಾ ಅಂದಾಗ ಅವ್ನು ಚೇಳ ಇಳಿಸವ್ ಏನು ಮಾಡ್ತಾನ ಚೋಳ ಇಳಿಸವ್ ಬರಾಬರ ತಪ್ಪಲ ಹರಿದ ಈಕಿಗೆ ಔಷಧ ಕೊಟ್ಟು ಏನಂತೇಳಿ ತಂಗಿ ನಿನಗೆ ಚೇಳಿ ಎಲ್ಲಿ ಕಡದೈತಿ ನೋಡು ಅಲ್ಲಿ ಹಚ್ಕೊ ಅಂದವ್ ಹೌದ ಅವನ ಕಡೆ ಏನ್ರ ತಪ್ಪೈತೇನ ಚೋಳ ಔಷಧ ಕೊಡ ಅಂತ ವಿದ್ಯಾ ನಿನಗೆ ಎಲ್ಲಿ ಚೇಳ ಕಡದೈತಿ ಅಲ್ಲಿ ಹಚ್ಕೊ ಅಂದವ್ ಅದಕ್ಕೆ ವಿದ್ಯಾ ಏನು ಮಾಡ್ತಾಳ ಆ ಔಷಧ ಓದ ಬಾಗಿಲು ಪಡ್ಕಾಕ ಹಚ್ಚಳತ್ ಇಲ್ಲೇ ಕಡದೈತಿ ಅಂತ ಹೇಳಿ ಇಳಿತೈತೆ ನಾ ವಿದ್ಯಾ ಹಂಗೆ ಇಳಿತೈತಿ ನಿನಗೆ ಎಲ್ಲಿ ಚೇಳ ಕಡದೈತಿ ಕೈಗೆ ಕಡದೈತಿ ಆ ಚೇಳ ಎಲ್ಲಿ ಕಡದೈತಿ ಅಲ್ಲಿ ಹಚ್ಕೊ ಅಂದ್ರ ಮಲ ಇಳಿತೈತಿ ಕರೆ ಮತ್ತ ಬ್ಯಾರೆ ಕಡೆ ಹಚ್ಚಿದಂದ್ರ ಚೋಳ ಇಳಿಯಂಗಿಲ್ಲ ಶಟಕೊಂದು ಸತ್ಯ ಮತ್ತೆ ಎಲ್ಲಾರ ಹಂಗ ಮಾಡಕ್ ಹೋಗ್ಬೇಡಿ ಎಲ್ಲಿ ಕಡದೈತಿ ಅಲ್ಲಿ ಹಚ್ಚಬೇಕಾಗೈತಿ ಅದನ್ನೆಲ್ಲ ಬಿಟ್ಟು ಬೇರೆ ಬೇರೆ ಕಡೆ ಹಚ್ಚಿರ ಅದ ನೀಗಂಗಿಲ್ಲ ದಗದು ಬಗ್ಗೆ ಹರಿಯಂಗಿಲ್ಲ ಅದಕ್ಕೆ ಏನಂತ ಹೇಳ್ತಾಳೆ ಇವತ್ತ ರಕ್ತ ನಂದೈತೆ ತೊಗಲ ನಂದೈತಿ ಮಾಂಸ ನಂದೈತಿ ರೋಮ ನಂದೈತಿ ಇಡೂ ಶೃಂಗಾರ ಎಲ್ಲ ನಿನ್ನ ಮ್ಯಾಲ ಇದ್ದಂತವು ಎಲ್ಲ ನಾನು ಅದಾವು ಹೌದು ಈ ನಾನು ಶೃಂಗಾರ ಎಲ್ಲ ತೆಗೆದು ಹೋಗೋದು ನಿನ್ನ ಗಂಡ ಅನ್ನುವಂತ ವಂಶ ಎಲ್ಲಿ ಆಯ್ತು ತೋರಿಸ್ಕೊಡತ್ ಹೇಳ್ತಾಳೆ ನನಗೆ ವಿದ್ಯಾ
ಯಾಕಂದ್ರೆ ವಿದ್ಯೆ ಇವತ್ತು ಲೇಖಿ ಕೊಟ್ಟು ಹೋಗ ನನ್ನ ಗಂಡ ಗಬ್ರು ಇಲ್ಲೇ ಅದಾನು ನಿನ್ನ ಶರೀರ ಒಳಗೆ ಗಂಡ ಅನ್ನುವಂಥ ವಸ್ತು ಇಲ್ಲೇ ಐತಿ ಇದ ಜಾಗಕ್ಕೈತಿ ಅಂತ ಹೇಳಿ ನಿನಗೆ ಲೇಖಿ ಕೊಟ್ಟು ಹೋಗು ನೀವತ್ತು ಅದು ಶಾಸ್ತ್ರದಾಗ ಲೇಖಿ ಕೊಟ್ಟು ಹೋಗೋಣ ಮತ್ತು ನಿನಗತ್ಲೆ ಅಲ್ಲಿದೊಂದು ಇಲ್ಲದೊಂದು ಹೇಳವಲ್ಲ ಹೇಳಂಗಿಲ್ಲ ನೀ ಎಲ್ಲರ ಹೆಣ್ಣು ಬೆಳೆಸಕ್ಕೆ ಹೆಚ್ಚಿನೇಕೆ ಇದ್ದೆ ಅಂದ್ರೆ ನಿನ್ನ ರಕ್ತ ತೊಗಲ ಮಾಂಸ ರೋಮ ತಗೊಂಡ ನಮ್ಮ ತಾಯಿ ಎಂತಲ್ಲೇ ಕೂತಾಳ ಅಂತೇಳಿ ನೀ ನನಗೆ ಲೇಖಿ ಕೊಡಬೇಕು ಹೊತ್ತು ಇರೋದ್ರೊಳಗೆ ಎಲ್ಲಿ ಕೂತಾಳ ನಿನ್ನ ರಕ್ತ ತೊಗಲ ಮಾಂಸ ರೋಮ ಬಿಟ್ಟ ನನ್ನ ಗಂಡ ಗಬ್ರು ಎಂತಲ್ಲೇ ಅದಾನ ಅಂತೇಳಿ ನನಗೆ ತೋರಿಸಿ ಕೊಡ್ತಾನೆ ಈಗ ಸದ್ದ ಯಾಕಂದ್ರೆ ಒಂದಾನೊಂದು ಟೈಮ್ದಾಗ ಏನಾಗಿತ್ತು ಶಿವನ ಒಡ್ಡು ಅಲಗ ನಡೆದ ತೇಲಿ ಕೈಲಾಸದಾಗ ಎಲ್ಲಿ ಕೈಲಾಸದಾಗ ಶಿವನ ಒಡ್ಡೋಲಗ ನಡೆದಾಗ ಅವಾಗ ಏನಾತು ಶಿವನ ಒಡ್ಡೋಲಗದಾಗ 33 ಕೋಟಿ ದೇವತೆಯರೆಲ್ಲ ಕೂಡಿದ್ರ ಮಾಸ್ತರ್ ಕೂಡಿದಾಗ ಅವಾಗ ಏನಾತು ನಂದಿ ಬಾಗಲದಾಗ ನಿಂತು ಎಲ್ಲಾರನು ಆಹ್ವಾನ ಮಾಡ್ಕೋತಿದ್ದ ಆ ಸಮಯದಾಗ ಒಬ್ಬ ಭೃಂಗಿ ಬಂದ ಯಾರು ಬಂದ್ರು ಭೃಂಗಿ ಬಂದ ಭೃಂಗಿನ ಏನು ಮಾಡ್ತಾನ ನಾವು ನಂದಿ ಬಾರಪ್ಪ ನೀನು ಬಂದೇನಂತೇಳಿ ಒಳಗೆ ಕರ್ಕೊಂಡು ಬಂದಾಗ ಅವ್ ಭೃಂಗಿ ಏನು ಮಾಡ್ತಾನ ಪರಮಾತ್ಮ ಪಾರ್ವತಿ ಕೂತು ಎಳೆದಾಗ ಸಭದಾಗ ಎಲ್ಲಾರ ಮುಂದೆ ಏನು ಮಾಡ್ತಾನ ಭೃಂಗಿ ಮಂದ ಪರಮಾತ್ಮಗ ಒಬ್ಬಗ ನಮಸ್ಕಾರ ಮಾಡ್ತಾನ ಅದು ಒಂದ ಕೈಲಿ ಯಾರ ಭೃಂಗಿ ಪರಮಾತ್ಮಗ ಒಬ್ಬಗ ಒಂದ ಕೈಲಿ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದಾಗ ಅವಾಗ 33 ಕೋಟಿ ದೇವತೆಯರಿಗೆಲ್ಲ ಚಿಂತೆ ಬಿತ್ತದ ಏನಂತೇಳಿ ಭೃಂಗಿ ಪರಮಾತ್ಮಗ ಒಬ್ಬಗ ನಮಸ್ಕಾರ ಮಾಡ್ತಾನು ಮತ್ತ ಪಾರ್ವತಿಗೆ ಅವ್ ಮಾಡ್ಲಿಲ್ಲ ಯಾಕ ಅಂತೇಳಿ ಕೇಳ್ರ ಅವ್ರು ಎಲ್ಲಾರು ಹೋಗಿ ಅವಾಗ ಭೃಂಗಿ ಹೇಳ್ತಾನು ತಾಯಿಗೆ ನಾ ಮಾಡಂಗಿಲ್ಲ ನಮಸ್ಕಾರ ಅಂದವ್ ತಾಯಿಗೆ ನಾ ಮಾಡಂಗಿಲ್ಲ ನನ್ನ ಪರಮಾತ್ಮನ ನಾಮಸ್ಮರಣೆ ಒಂದ ಸಾಕ ಜಗದಾಗ ನನ್ನ ಪರಮಾತ್ಮನ ನಾಮಸ್ಮರಣೆ ನಾನು ತೇಕೆತ್ತಂದ್ರೆ ಜಗದಾಗ ನನಗೆ ಏನು ತಂಟೆ ತಕರಾರು ಬರಂಗಿಲ್ಲ ತಾಯಿ ಅನ್ನಕ್ಕೆ ನನಗೆ ಗೊತ್ತಿಲ್ಲ ಆಕೆಗೆ ನಾ ಕೈ ಮುಗಿಯಂಗಿಲ್ಲ ಅಂತ ಹೇಳಿದಾಗ ಈಕೆ ಪಾರ್ವತಿ ಗಪ್ಪು ಕೊಂಡಬೇಕಲ್ಲ ಆ ಮಾತು ಕೇಳಿ ಏನು ಮಾಡ್ತಾಳು ಸಿಟ್ಟಿಗೆ ಅದ್ದ ಪರಮಾತ್ಮನ ಕೇಳ್ತಾಳೆ ಏನತ್ತ ಈ ಭೃಂಗಿ ನನಗೆ ನಮಸ್ಕಾರ ಮಾಡುವಲ್ಲ ಯಾಕೆ ಮಾಡುವಲ್ಲ ಅಂತ ಕೇಳಿ ಯಾರನ್ನ ಪಾರ್ವತಿ ಪರಮಾತ್ಮನ ಕೇಳಿದಾಗ ಅವಾಗ ಪರಮಾತ್ಮ ಹೇಳಿದ ನಿನಗ ಅವಾಗ ಬಿಟ್ಟು ವಿಷಯ ಅದ ನನ್ನ ಕಡೆ ತರಬೇಡ ಕೇಳುವಾಗ ಅವನ ಅಂದವು ಪರಮಾತ್ಮ ಅಂದಾಗಿ ಏನ್ ಮಾಡ್ತಾಳ ಪಾರ್ವತಿ ಹೋಗಿ ಭೃಂಗಿನ ಕೇಳಾಕ ಹೋಗ್ತಾಳ ಏನಂತೇಳಿ ನನಗೆ ಯಾಕೆ ನೀ ನಮಸ್ಕಾರ ಮಾಡಂಗಿಲ್ಲ ಅಂತ ಕೇಳ್ತಾಳ ಅದಕ್ಕೆ ಆ ಭೃಂಗಿ ಹೇಳ್ತಾನು ನಿನಗ ನಾ ನಮಸ್ಕಾರ ಮಾಡಂಗಿಲ್ಲ ನನ್ನ ಪರಮಾತ್ಮಗ ಒಬ್ಬಗ ನಮಸ್ಕಾರ ಮಾಡವನ ಅಂತ ಹೇಳಿದ ಅನಾಟ್ಲೇಕೆ ಪಾರ್ವತಿ ಒಂದು ದಗದ ಹೇಳ್ತಾಳ ಭೃಂಗಿಗೆ ನನಗ ನೀ ನಮಸ್ಕಾರ ಮಾಡಂಗಿಲ್ಲ ಅಂದ್ರ ನಿನ್ನ ಮ್ಯಾಲ ಇದ್ದಂತ ಆಸ್ತಿ ಎಲ್ಲ ನನ್ನೂ ಅದಾವ ಅವನ್ನೆಲ್ಲ ತೆಗೆದು ಉಗಿಬೇಕೀಗ ಸದ್ದ ಅಂದಳು ಏನೇನಂದ್ರ ರಕ್ತ ತೊಗಲ ಮಾಂಸ ರೋಮ ಎಲ್ಲ ಇವತ್ತು ನನ್ನೂ ಅದಾವು ಎಲ್ಲ ತೆಗೆದುಗಿ ಅಂತ ಹೇಳಿ ಪರಮಾತ್ಮ ಹೇಳಿದಾಗ ಅವಾಗ ಪರಮಾತ್ಮ ಹೇಳ್ತಾನ ಪಾರ್ವತಿ ಇದು ದಗದಾಲ ಸುಮ್ಮ ಬ್ಯಾಡ ಅಂತ ಹೇಳ್ತಾನ ನಾವು ಹೇಳ್ನು ಪಾರ್ವತಿ ಹಟ್ಟಕ್ಕೆ ಬೀಳ್ದ ಭೃಂಗಿಗೆ ಹೇಳಿದಾಗ ಅವಾಗ ಭೃಂಗಿ ಏನು ಮಾಡ್ತಾನು ಪರಮಾತ್ಮನ ನಾಮಸ್ಮರಣೆ ಮಾಡ್ಕೊಂಡಾಕಿ ಏನೇನು ಬೇಡ್ತಾಳೆ ಎಲ್ಲಾನು ತೆಗೆದುಗದಾಕಿ ಮ್ಯಾರಿ ಮೇಲೆ ಮಾರಿ ಮೇಲೆ ತೆಗೆದುಗೋದು ಏನಾಗಿ ನಿಲ್ತಾನು ಬರೇ ಎಲಿವನ ಗಡಾರಾಗಿ ನಿಂತು ಬಿಟ್ಟು ಮಾಸ್ತರ್ ಯಾರ ಭೃಂಗಿ ಬರೇ ಎಲಿವನ ಗಡಾರಾಗಿ ನಿತ್ತಾಗ ಅವಾಗ ಪಾರ್ವತಿ ವಿಚಾರ ಮಾಡ್ಯಾಳು ಇವ್ ಬರೇ ಎಲಿವನ ಗಡಾರಾಗಿ ನಿತ್ತಾನ ನಾನು ಇದ್ದಂತ ಆಸ್ತಿ ಅಲ್ಲ ನಾ ತಕ್ಕೊಂಡ್ರು ಸಹಿತ ಇವ್ ಎಲಿವನ ಗಡಾರಾಗಿ ನಿತ್ತಾನ ಅಂದ ಬಳಕೆ ಇವನು ಹೆಂಗಾರ ಮಾಡಿ ಕೆಡಬೇಕಂತೇಳಿ ವಿಚಾರ ಮಾಡ್ಲಿಕ್ಕೆ ಪಾರ್ವತಿ ವಿಚಾರ ಮಾಡಿ ಏನು ಮಾಡ್ತಾಳು ಮಾಯಾದ ಗಾಳಿ ಕರಿಶಕ್ ಮಾಯಾದ ಗಾಳಿ ಬೀಸ್ತಾಳೆ ಯಾರ ಮೇಲೆ ಭೃಂಗಿ ಮೇಲೆ ಅಕ್ಕಿದ ಇಡೀ ಶಕ್ತಿ ಎಟ್ಟೈತೆ ಅಟ್ಟೆಲ್ಲ ಗಾಳಿ ಬೀಸಲು ಸಹಿತ ಗಾಳಿ ಬೀಸರು ಸಹಿತ ಅವ್ ಭೃಂಗಿ ನಿತ್ತ ಜಾಗದಿಂದ ಎಳಗಾಡ್ಲಿಲ್ಲ ಮಾಸ್ತರ್ ನಿತ್ತ ಜಾಗದಾಗಿಂದ ಅಳಿಗಾಡ್ಲಿಲ್ಲ ಅವಾಗ ಪಾರ್ವತಿ ಏನು ಮಾಡ್ಯಾಳ ಅವಾಗ ಪಾರ್ವತಿ ಏನು ಮಾಡ್ಯಾಳ ಅಂದ್ರ ಭೃಂಗಿಗೆ ಸೋತ ಸುಣ್ಣಾಗಿ ಶರಣಾಗತಿ ಮಾಡ್ಯಾಳ ಆ ಪಾರ್ವತಿ ಅಲ್ಲಿ ಭೃಂಗಿಗೆ ಶರಣಾಗತಿ ಮಾಡ್ಯಾಳ ಯಾಕ ನನ್ನೂ ಎಲ್ಲ ನೀ ತಕ್ಕೊಂಡ್ರು ಸಹಿತ ನೀ ನಿತ್ತೈದೆ ಅಂದ್ರೆ ನೀ ಜಗದಾಗ ದೊಡ್ಡವ ಇದೆ ಅಂತ ತಿಳ್ಕೊಂಡು ಅವಾಗ ನಮಸ್ಕಾರ ಮಾಡ್ಯಾಳು ಗಂಡ ಅನ್ನುವಂಥ ವಸ್ತು ಅಲ್ಲಿ ನಿತ್ತೈತಿ ಯಾಕಂದ್ರೆ ನನ್ನ ಭೃಂಗಿ ಎಲಿವಿನ ಗಡಾರಾಗಿ ಬರೀ ನಿತ್ತಾನು ನನ್ನ ಗಂಡ ಇಂತಲೇ ಉಳ್ದೈತೆ ನಿನಗೆ ಹೇಳೇನಿ ನಿನ್ನ ರಕ್ತ ತೊಗಲ ಮಾಂಸ ರೋಮ ತಗೊಂಡ ವಿದ್ಯಾ ನನ್ನ ತಾಯಿ ಇಂತಲ್ಲೇ ಕೂತಾಳಂತೇಳಿ ನೀ ಹೇಳಿದಂದ್ರೆ ಅದಕ್ಕೆ ಮುಂದೆ ಮಾತು ಬೇರೆ ಅದಕ್ಕದೈತಿ ಮುಂದೆ ಮಾತು ಬೇರೆ ಕೇಳ ನಡಿಲಿ
ಮಾಯದ ಪಾಸೆ ಕೇಳ ಮರತ್ಯದೊಳಗ ಮಾಯದ ಪಾಸೆ ಏ ಪಾಸಿ ಒಳಗಿಂದ ಅವ ಪಾರಾಗತನ ಅವಾಗ ಬೇಕಾ ಆಸೆ ಒಳಗಿಂದ ಅವ ಪಾರಾಗತನ ಅವಾಗ ಅನ್ನ ಬೇಕ ಯೋಗಿ ಋಷಿಯ ಯೋಗಿ ರಸೀಶ್ವರ ಸಮ ಮುನೇಂಗೇಶ್ವರ ಸಿರವಾಗಿ ನಿಂತಾನ ಕೈ ಜೋಡಿಸಿ ಶಿರವಾಗಿ ನಿಂತಾನ ಕೈ ಜೋಡಿಸಿ ಆಪಿಗೆ ಆಪ ಸದ್ಗುರ ರೂಪ ಅನಂತ ರೂಪ ನಾವ ಜಗದೇಶ ಆಪಿಗೆ ಆಪ ಸದ್ಗುರ ರೂಪ ಅನಂತ ರೂಪ ನಾವ ಜಗದೇಶ ಜಗದೇಶಾಗ ಜಾತಿಲ್ಲ ಜಾತಿ ನಿನ್ನಲಿಲ್ಲ ಜಾತಿ ಆತ್ಮ ತಿಳಿಬೇಕ ಮನಸೋಷಿಯ ಮತ್ತೊಮ್ಮೆ ಕೇಳ ಜಾತಿ ಆತ್ಮ ತಿಳಿಬೇಕ್ರಿ ಮನಸೋಷಿಯ ಏ ಮನ ಓಡಾಳದಾನ ಹತ್ತು ಬೇಡ ಅವನ ಬೆಣ್ಣ ಮಾಡಿದ ಮೇವ ಅಕ್ಕಿ ಕಟ್ಟಿ ನೀರ ಕೂಡಸಿಯ ನೀರ ಕುಡಿಸಿ ಸಮಾಧಾನ ಮಾಡ ಹಿಡಿಯ ಕಿವಿ ಗಡ್ಡಿ ಹಾಕ ಮುಗದಾನ ಶಿವದಾರ ಜೀವ ಡಬ್ಬನ ಅದರ ಡಬ್ಬನ ದೇಹ ಜೀವ ಎರಡು ಕೂಡಿ ತತ್ವ ಸಮಾನ ಶಿವ ಯಾತರ ನುತ ಕರೋಣ ಕರ್ಮ ಕಡೆಯಲ್ಲ ಮಾಯಾ ಮೊದಲಿಲ್ಲ ಮಾಯಾ ಮೊದಲಿಲ್ಲ ಕರ್ಮ ಕಡೆಯಲ್ಲ ಏ ಕರ್ಮ ಕಡಿಯಿಲ್ಲ ಮಾಯಾ ಮೊದಲಿಲ್ಲ ಹುಡುಗಿ ನ್ಯಾಯ ಮೊದಲ ಹಚ್ಚುತ್ತ ಉಳದೆ ಗರ್ವಗಣಿ ನಡೆಸಿ ಬರುವ ಮಿನಿ ಹೋಡಿ ಗಾಳಿಗಚ್ಚಿದೀಪ ಇದ್ದರಿತ್ತವಾದಾರ ಹೋತು ಯಾಕಂದ್ರ ಇದು ಮಾನವ ದೇಹ ಅಂದ್ರ ಹೆಂಗಪ್ಪ ಗಾಳಿಗೆ ಹಚ್ಚಿ ದೀಪ ಇದ್ದಂಗ ಹೌದು ಹೋದರ ಹೋತು ಇದ್ದರ ಎತ್ತು ಇದರ ಭರೋಸೆ ಯಾರಿಗೆ ತಿಳಿದಲ್ಲ ತಿಳ್ತಾರ ಅವ್ರು ಹೌದ ಏ ಗಾಳಿಗೆ ಹಚ್ಚಿ ದೀಪ ಇದ್ದರಿತ್ತವಾದಾರ ಹೋತು ಕೇಳ ಅದರ ಭರೋಸೆ ಯಾರಿಗೆ ತಿಳಿದಿಲ್ಲ ಮತ್ತೊಮ್ಮೆ ಕೇಳ ಅದರ ಭರೋಸೆ ಯಾರಿಗೆ ತಿಳಿದಿಲ್ಲ ನಾವೇನ ನೀವೇನ ಅದರ ಪ್ರಕಾರ ತುಂಬಿದ ಒಳಿಯನ ಹರಗೋಲ ಅರಸ ಪ್ರಧಾನಿಯಾಗಿ ಹುಟ್ಟಿ ಬಂದರೇನ ಸಾವ ಯಾರಿಗೇನ ಬಿಟ್ಟಿಲ್ಲ
ಜಗವೆಲ್ಲ ಮತ್ತೊಮ್ಮೆ ಕೇಳ ಅಖಂಡ ಜ್ಯೋತಿ ಜಗವೆಲ್ಲ ಜ್ಯೋತಿ ಜ್ಯೋತಿ ರಾಮನಂಗ ತುಕಾರಾಮ ಶಿಷ್ಯ ಗುರು ವರ್ಗಲ್ಲ ಸಾಧುರ ಕೈಯನ ಗಿಂಡಿ ಗೋಪಾಲ ದೂರದುಂಡಿ ಮಾಡಿದ ಪಾದಕ ಬೆಲೆ ಕಟ್ಟವ್ರು ಯಾರು ಇಲ್ರಿ ಅದಕ್ಕೂ ಬೆಲೆ ಬಲ್ಲ ಮುತ್ತಗಾರ ಅದಕ್ಕ ಹಿತಗಾರ ಬಾಳಕೋ ರಕ್ಷೆ ಮಾಡಿದ ಪತ್ತಾರ ತೋಕೋ ಅನ್ನ ರಾಮನ ಪದ ಯಂಕನ ಹಾಡತಾನು ಯಂಕನ ಹಾಡತಾನು ಯಂಕನ ಹಾಡತಾನು ಏ ಕವಿ ಯಂಕನ ರಾಮ ಹೇಳತಾನು ಏ ತೆದಷ್ಟ ಗಂಧ ಉಳದದ ಕೊರಡ ನಾ ಸಮದ ಹೇಳತೀನಿ ಗಮದಿಲ ಮಾತಾಡಬ್ಯಾಡ ಅದಕ್ಕೆ ಏನಂತ ಹೇಳ್ತಾವ ಮತ್ತೆ ಕ್ಯಾಲಿ ರೂಪದಾಗ ಏನ್ ಹೇಳ್ತಾರ ತಮ್ಮ ಏನೋ ದೇವಿನ ನೋಡಿ ಎಲ್ಲ ಧನ್ಯಾಗ ಏನಂತೇಳಿ ಎಲ್ಲ ಹೇಳ್ಕೋತ ಬಂದಳು ಹೌದು ಅದಕ್ಕೆ ನಾವೊಂದು ಮಾತು ಏನಂತೇಳಿ ಹಾಡಿದ್ವು ಮಾಸ್ತರ ಏನ್ ಹೇಳಿದ್ವು ಅದೇನಂದಿ ಬಸವ ಸದಾ ನಿನ್ನ ಸೇವಾ ಹೌದು ಬ ಅಂದ್ರ ಬ್ರಹ್ಮದೇವ ಸ ಅಂದ್ರ ಸದಾಶಿವ ಎರಡೂ ಕೂಡಿ ಒಂದೇ ಆಯಿತು ಪ್ರೇಮಾತ್ ನಾ ಹೇಳಿ ಹೋಗಿನಿ ವಿದ್ಯಾಗ ಹೌದು ಕ್ಯಾಲಿ ಪದ್ಯದಾಗ ನಾ ಹಾಡಿ ಹೋಗಂತಲಿ ವಿದ್ಯಾ ಏನು ಕೇಳ್ತಾಳ ಅದರೊಳಗ ಏನ್ ಕೇಳ್ತಾರು ಈಗ ಸದ್ದಾನ್ಯ ಸದಾಶಿವ ಮುತ್ಯಾಗ ಹಾಡಿ ಹೋಗ್ಬೇಕಾದ್ರ ಹೌದು ಸದಾಶಿವ ಮುತ್ಯಾನ ಬಬಲಾದಿ ಸದಾಶಿವ ಮುತ್ಯಾನ ಏನಾಗೈತ ಏನಾಗೈತಿ ತೇರಿಗೆ ಸೀರೆ ಸುತ್ತಾರ ತಿಕ್ಕಿದ ಮಶಿಬನಾಳ ವಿದ್ಯಾ ಅಂದ ಹಂಗಾಸಿ ನೋಡ್ಯಾನ ಆಮಲ್ಲ ಈಕೆ ಹೋಗಿ ಸುತ್ತಿ ಬಂದಂಕ ಅಂತಾಳ ವಿದ್ಯಾ ಹಂಗೇನು ಹೇಳಕ್ ಹೋಗಬೇಡ ಹೌದ ಅದ ತೇರಿಗೆ ಸೀರೆ ಏನು ಸುತ್ತಾಳತ್ತ ನೋಡು ಅವಾಗ ಅದು ಹೆಂಗ ಎಳದೈತ ತೇರ ಹೆಂಗ ಎಳದೈತ ಹೇಳ್ತಾಳ ತಾಣ ಹೆಂಗ ಎಳದೈತ ಅದ ತೇರ ಹೆಂಗ ಎಳದೈತಿ ಗೊತ್ತಿಲ್ಲ ಅವಾಗ ಎಳದೈತಿ ಅನ್ನೋದು ಒಟ್ಟ ಅವಾಗ ಅದೇನೋ ಬೇರೆ ಬೇರೆ ಹೇಳ್ತಾಳಕ್ಕೆ ವಿದ್ಯಾ ಹಂಗಾಗಿಲ್ಲ ಅದ ತೇರು ಎಳಿಬೇಕಾದ್ರ ಏನಾಗೈತಿ ತೇರ ನಮ್ಮ ಸದಾಶಿವ ಮುತ್ಯಾನ ತೇರು ಎಳಿಬೇಕಾದ್ರ ಹರ 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 ಅಂತ ಸಾಗೈತಿ ಮತ್ತೇನು ತಾಯಿ 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 ಅಂತ ಏನಾರ ಸಾಗೈತನ ವಿದ್ಯಾ ಇಲ್ಲ ತಾಯಿ ತಾಯಿ ಹತ್ರ ಸಾಗಿರೋದ್ರ ಬಾಣಿ ಹರ ಹರ ಅಂತ ಸಾಗೈತೆ ಅದು ಹಂಗೇನು ಆಗಂಗಿಲ್ಲ ನಿನಗೆ ಹೇಳ್ಬೇಕಾದ್ರ ನಮ್ಮ ಸದಾಶಿವ ಮುತ್ಯಾನ ತೆಕ್ಕನಿ ಹಿಂಗ ಸೀರೆ ಸುತ್ತಾರತ್ತ ಸುಳ್ಳು ಹೇಳ್ಬೇಕಾದ್ರ ಅವ ಎಷ್ಟು ಮಂದಿ ಗಂಡ್ರಿಗಾರ ವಿದ್ಯಾ ಗೊತ್ತಿಲ್ಲ ಆಗೈತಿ ಹೆಂಗಪ್ಪ ನಮ್ಮ ಸದಾಶಿವ ಮುತ್ಯ ಎಷ್ಟು ಮಂದಿ ಗಂಡ್ರ ನಿಶಾನ ಅಂದ್ರ ಈಕೆ ಹೇಳ್ತಾಳ ಮಾಸ್ತರ್ ನನ್ನ ಕಟ್ಕೋಲಾರ್ದ ನೀ ಎಷ್ಟು ಮಂದಿಗೆ ಗಂಡ ಆಗ್ಯದ ತೋರಿಸ್ಕೊಡು ನನಗೆ ಲಕ್ಷ್ಮಣ ಅಂತ ಹೇಳ್ತಾಳ ವಿದ್ಯಾ ಹೌದು ಈಕೆ ಸೀರಿಯಸ್ನ್ಯಾಗ ಕೊಟ್ಟ ಹೋಗಿರಬಾರ್ದತ್ತ ಕರೆ ಗಂಡ ಆಗಿರ್ಬೇಕತ್ತ ಹೇಳ್ತಾಳ ಅದಕ್ಕ ಎಷ್ಟು ಮಂದಿಗೆ ಗಂಡ ಆಗ್ಯಾನ ನಮ್ಮ ಸದಾಶಿವ ಮುತ್ಯ ಎಷ್ಟು ಮಂದಿಗೆ ಹರಿವ ಹಾವಿನ ಗಂಡ ಆಗ್ಯಾನ ಹರಿವ ಹಾವಿನ ಗಂಡ ಉರುವ ಕಿಚ್ಚಿನ ಗಂಡ ಆಗ್ಯಾನು ಉರುವ ಕಿಚ್ಚಿನ ಗಂಡ ಕೊಲ್ಹಾಪುರ ಮಹಾಲಕ್ಷ್ಮಿ ಗಂಡ ಆಗ್ಯಾನ ಕೊಲ್ಹಾಪುರ ಮಹಾಲಕ್ಷ್ಮಿ ವಿದ್ಯಾ ಇವತ್ತು ಎಲ್ಲಾರ ಎಟ್ಟ ಹಚ್ಚಿದ ಅಂದ್ರೆ ನಿನ್ನ ಗಂಡು ಹಾಕನ ಮತ್ತ ಅವ್ ಹೊತ್ತು ಇರೋದ್ರೊಳಗ 3 ಲೋಕ ಪುಂಡಿ ಬಚಾಗಿ ಅಂದಾರ ನಮ್ಮ ಪರಮಾತ್ಮನದಾಗದ ಹೆಂಗತಿ ಏ ಈಕೆ ಆಟ ಬೇರೆ ಅಂದಾರ ಅಂದಾರ ಅಂದಾರು ನಿಮ್ಮ ತಾಯಿದ ಏನಾರು ನೆನೆಸಾರನ ಇಲ್ಲಿ ನಿನ್ನ ತಾಯಿದಲ್ಲಿ ಕೂನು ಇಲ್ಲ ನಮ್ಮ ಗಂಡ ಮೇಟದ ನಾಡೈತೆ ಅಲ್ಲಿ ಗಂಡ ಗಬ್ರುಗಳದ ಹೆಸರು ಉಳ್ದೈತಿ ಬೆಂಕಿ ಬಬಲಾಗಿ ಅದರ ಒಳಗೆ ಇನ್ನೊಂದು ಕೇಳ್ತಾಳ ಏನ
ನಿಮ್ಮ ಬಸವಣ್ಣಪ್ಪಂದ ನೀ ಹೆಸರು ನೆನೆದು ಹೋಗಬೇಕಾದ್ರ ಈಗ ಸದ್ದ ನೋಡಕ್ಕಾಗಲಿ ಬಸವಣ್ಣಪ್ಪಗೆ ಈಗ ಯಾಡ ಕೋಡ್ ಉಳದಾವು ಮತ್ತ ನಡಬಾರಕ್ಕೊಂದು ತೆಗ್ಗ ಐತಿ ಅದು ಏನ ಕಾರಣ ಉಳ್ದೈತಿ ಅಲ್ಲಿ ಏನಾಗಿ ಉಳ್ದೈತಿ ಅಲ್ಲಿ ಒಂದು ಕೋಡಿ ಇತ್ತತ್ತ ಮೊದಲು ಇತ್ತ ಹೇಳ್ತಾಳ ಮೊದಲ ಅಲ್ಲಿ ಒಂದು ಕೋಡಿ ಇತ್ತತ್ತ ನಡಬಾರಕ ಅದಕ್ಕೆ ಜಗದಾಗ ಏನಾಗಿ ಉಳ್ದೈತಿ ಹೌದು ಅಲ್ಲಿ ಯಾಕೆ ತೆಗ್ಗಾಗೈತಿ ಅಂತ ಕೇಳ್ತಾಳಕಿ ವಿದ್ಯಾ ಹೌದಾ ಕೋಡ ಮುರಿದೈತಿ ಯಾರು ಮುರಿದಾರು ಕೋಡ ಏನಾಗಿ ಈಗ ಸದ್ದ ಜಗದಾಗ ಉಳ್ದೈತಿ ಅಂತ ಕೇಳ್ಯಾಳ ಹೌದಲ್ಲ ಒಂದ ಮಾತಿನಾಗ ಆಕೆಗೆ ವಿದ್ಯಾಗ ಹೇಳ್ಬೇಕಾದ್ರೆ ಆ ನಡುವಿನ ಕೋಡ್ ಏನು ಯಾಡೋ ಕೋಡ್ ಅದಾವ ನೋಡು ಆ ಕೋಡಿನ ನಡಬಾರಕ ತೆಗ್ಗು ಬೀಳ್ಬೇಕಾದ್ರೆ ಅಲ್ಲಿ ಒಂದು ಕೋಡ್ ಇತ್ತು ಅದು ಏನಾಗಿ ಉಳ್ದೈತಿ ಅಂತ ನೀ ಕೇಳ್ತಿ ಅಂದ ಬಳಕ ಅದೀಗ ಸದ್ದ ಒಂದು ಗುಡಿ ಮುಂದೆ ಏನಾಗೈತಿ ಮಾಸ್ತರ ನಂದಿ ಕೋಲಾಗಿ ಉಳ್ದೈತಿ ಹೌದು ನಂದಿ ಕೋಲ ಅಂತ ಹೆಸರು ಬಿದ್ದೈತಿ ವಿದ್ಯಾ ಅದಕ್ಕ ಯಾಕ ನಂದಿ ಕೋಲ ಬಿಟ್ಟು ಬ್ಯಾರೆ ಕೋಲ ಅಂತೇಳಿ ಹೆಸರು ಯಾಕೆ ಬಿದ್ದಿಲ್ಲ ಅದಕ್ಕ ಅದ ನಡುವಿನ ಕೋಡ ಅಲ್ಲಿ ಉಳ್ದೈತಿ ಅಂತೇಳಿ ನಂದಿ ಕೋಲ ಅಂತೇಳಿ ಹೆಸರು ಬಿದ್ದೈತಿ ಅದ ಹೌದು ಯಾಕಂದ್ರೆ ಹಿಂಗದಾಗದ ನಮ್ಮದು ನಡೆದೈತಿ ವಿದ್ಯಾನದಾಗದ ಹೆಂಗ ನಡೆದೈತಿ ಏನೇನು ಹೇಳ್ತಾಳ ಏನೇನು ಕೇಳ್ತಾಳ ಅನ್ನುವಂಥದ ಆಕಿಗೆ ತಿಳಿದಿಲ್ಲ ತಿಳಿಲಾರ್ದಕ್ಕೆ ಏನೇನೋ ಮಾತಾಡ್ತಾನಂದ್ರ ಅದ ನಡೆಯಂಗಿಲ್ಲ ವಿದ್ಯಾ ಆದ್ರೆ ಒಂದು ಕ್ಯಾಲಿ ಹಾಡಿ ವಿದ್ಯಾಗ ಚಾನ್ಸ್ ಕೊಡುನು ನೋಡುನು ಅವ್ರ ಅವನ ಮತ್ತೆ ಹೆಂಗ ಬೆಳೆಸ್ತಾಳ ತಿಳಿಲಿಕ್ಕವಿಲ್ಲ ದುನಿಮೆ ಮಾಡೋದಿಲ್ಲ ವಿದ್ಯಾ ತಿಳಿದಾರ ಹೇಳು ತಿಳಿಲಿಕ್ಕವಿಲ್ಲ ದುನಿಮೆ ಮಾಡೋದಿಲ್ಲ ವಿದ್ಯಾ ತಿಳಿದಾರ ಹೇಳು ತಿಳಿಲಿಕ್ಕವಿಲ್ಲ ದುನಿಮೆ ಮಾಡೋದಿಲ್ಲ ತಿಳಿದಾರ ಹೇಳು ತಿಳಿಲಿಕ್ಕವಿಲ್ಲ ಜುಲುಮೆ ಮಾಡೋದಿಲ್ಲ ಪ್ರಥಮ ಕನ್ಯಮ್ಮ ಆದಿಶಕ್ತಿ ಎಲ್ಲಿ ಹುಟ್ಟಿ ಬಂದಾಳಲ್ಲ ಅವರ ತಾಯಿ ತಂದೆ ಹೆಸರ ಹೇಳಿ ಹಾಡಕುಲ್ಲ ಯಾವ ಹೆಣ್ಣ ಮಗಳ ಹಡದಾಳಕ್ಕೆ ಹೆಸರ ಹೇಳಕುಲ್ಲ ಯಾವ ಹೆಣ್ಣ ಮಗಳ ಹಡದಾಳಕ್ಕೆ ಹೆಸರ ಹೇಳಕುಲ್ಲ ಮಾಡೋದಿಲ್ಲ ತಿಳಿದಾರ ಹೇಳು ತಿಳಿಲಿಕ್ಕವಿಲ್ಲ ದುಲಿಮೆ ಮಾಡೋದಿಲ್ಲ ಹೇಳು ತಿಳಿಲಿಕ್ಕವಿಲ್ಲ ದುಲಿಮೆ ಮಾಡೋದಿಲ್ಲ ಹೇಳು ತಿಳಿಲಿಕ್ಕವಿಲ್ಲ ದುಲಿಮೆ ಮಾಡೋದಿಲ್ಲ ನಿಮ್ಮ ಇಲಕಲ್ಲಾಗಿ ಬಿದ್ದಾಳ ಎಷ್ಟು ದಿವಸ ಅಲ್ಲ ಯಾರು ಬಿದ್ದಾರ ನಿಮ್ಮ ಹಿಲ ಕಲ್ಲಾಗಿ ಬೀಳಬೇಕಾದ್ರೆ ಎಷ್ಟು ದಿನ ಬಿದ್ದಾಳ ಹೌದು ನಿಮ್ಮ ಹಿಲ ಕಲ್ಲಾಗಿ ಬಿದ್ದಾಳ ಎಷ್ಟು ದಿವಸ ಅಲ್ಲ ಆಕೆ ಪಾಪ ಯಾರನ್ನ ಹೇಳ್ತ ಹೇಳಿ ಹಾಡಕುಲ್ಲ ಯಾವ ಹೆಣ್ಣ ಮಗಳ ಅಭಿಷಾಳಕ್ಕೆ ಹೆಸರ ಹೇಳಕುಲ್ಲ ಯಾವ ಹೆಣ್ಣ ಮಗಳ ಅಭಿಷಾಳಕ್ಕೆ ಹೆಸರ ಹೇಳಕುಲ್ಲ ಮಾಡೋದಿಲ್ಲ ತಿಳಿದಾರ ಹೇಳು ತಿಳಿಲಿಕ್ಕವಿಲ್ಲ ದುಲಿಮೆ ಮಾಡೋದಿಲ್ಲ ಸರಸ್ವತಿ ಮೂಗ್ಯಾರ ಕೋದಾರ ಹೇಳ ನೀ ಮೊದಲ
ಹೋತ ಪಾರ್ವತಿಗೆ ಸಿಪ್ಪಿಗೆನ ಸುಳ್ಳಂತ ಮುಂದ ಹತ್ತಲ್ಲ ಆದಿಲಕ್ಷ್ಮಿ ತುರುಬ್ಯಾರ ಕೋದಾರ ಹೇಳನಿ ಮೊದಲ ನಿಮ್ಮ ಮಾಯಿ ಮುಗಿನಾಗ ಕವಡಿಯ ಯಾರು ಪುರುಷರಲ್ಲ ನಿಮ್ಮ ಮಾಯಿ ಮುಗಿನಾಗ ಕವಡಿಯ ಯಾರು ಪುರುಷರಲ್ಲ ವಿದ್ಯಾರ್ಥಿಗಳಾರ ಹೇಳು ತಿಳಿಲಕ್ಕವಿಲ್ಲ ದುಲಿಮೆ ಮಾಡೋದಿಲ್ಲ ತಿಳಿದಾರ ಹೇಳು ತಿಳಿಲಕ್ಕವಿಲ್ಲ ದುಲಿಮೆ ಮಾಡೋದಿಲ್ಲ ನಿಮ್ಮ ನಮ್ಗ ರೋಗ ಹತ್ತಿ ಗುಡ್ಡ ತಿರುಗಾಳಲ್ಲ ನಿಮ್ಮ ಎಲ್ಲ ಮಗ ರೋಗ ಹತ್ತಿ ಗುಡ್ಡ ತಿರುಗಬೇಕಾದ್ರೆ ಎಷ್ಟು ದಿನ ತಿರುಗ್ಯಾಳ ಅಕ್ಕಿ ರೋಗ ತೊಳ್ಕೋಬೇಕಾದ್ರೆ ಯಾರ ತಿಂದ ತೊಳ್ಕೊಂಡಾಳ ವಿದ್ಯಾ ಕೇಳಾಕತ್ತಾರ ನಮ್ಮ ಕವಿ ನಿಮ್ಮ ಎಲ್ಲ ಮಗ ರೋಗ ಹತ್ತಿ ಗುಡ್ಡ ತಿರುಗ್ಯಾಳಲ್ಲ ಅಕ್ಕಿ ಪಾಪ ಯಾರಿಂದ ಹೇಳ್ತ ಹೇಳಿ ಹಾಡಕುಲ್ಲ ತನ್ನ ಮಗನ ಕೈಲ ರುಂಡ ಕಡಿಸಿಕೊಂಡಳಲ್ಲ ತನ್ನ ಮಗನ ಕೈಲ ರುಂಡ ಕಡಿಸಿಕೊಂಡಳಲ್ಲ ಮಾಡೋದಿಲ್ಲ ತಿಳಿದಾರ ಹೇಳು ತಿಳಿಲಕ್ಕವಿಲ್ಲ ದುಲಿಮೆ ಮಾಡೋದಿಲ್ಲ ಹೇಳು ತಿಳಿಲಕ್ಕವಿಲ್ಲ ದುಲಿಮೆ ಮಾಡೋದಿಲ್ಲ ಹೇಳು ತಿಳಿಲಕ್ಕವಿಲ್ಲ ದುಲಿಮೆ ಮಾಡೋದಿಲ್ಲ ವರ್ಷಕ್ಕೊಮ್ಮೆ ತುಳಸಿ ಲಗ್ನ ಬರು ಕಾರಣೇನ ವರ್ಷಕ್ಕೊಮ್ಮೆ ತುಳಸಿ ಲಗ್ನ ಬರೋ ಕಾರಣ ಏನಾತ ಕೇಳ್ತಾರ ವರ್ಷಕ್ಕೊಮ್ಮೆ ತುಳಸಿ ಲಗ್ನ ಬರೋ ಕಾರಣ ವರ್ಷಕ್ಕೊಮ್ಮೆ ಆಕೆ ಗಂಡ ಯಾವ ಇರತಾರ ಅವರ ತಾಯಿ ತಂದೆ ಹೆಸರ ಹೇಳಿ ಹಾಡಕೊಲ್ಲ ಅವರ ತಾಯಿ ತಂದೆ ಹೆಸರ ಹೇಳಿ ಹಾಡಕೊಲ್ಲ ದೇಶದೊಳಗ ಕನ್ನಡ ಊರ ಹೆಸರಾದಿತಲ್ಲ ಹುಲಕಾಂತೇಶ್ವರ ಅಲ್ಲಿ ಜ್ಞಾನದಾನಲ್ಲ ರಾಮಚಂದ್ರ ಕವಿ ಮಾಡಿ ನಿನ್ನ ಕೇಳನಲ್ಲ ರಾಮಚಂದ್ರ ಕವಿ ಮಾಡಿ ನಿನ್ನ ಕೇಳನಲ್ಲ